15 ಫೈನಾನ್ಸ್ ಕಮಿಷನ್ ಬಂದಿದ್ದರಿಂದ ಆಗಿರೋ ಅನ್ಯಾಯ, 15 ಫೈನಾನ್ಸ್ ಕಮಿಷನ್ ಮಾಡಿರೋ ಫಾರ್ಮುಲಾದಿಂದ ಕರ್ನಾಟಕಕ್ಕಾಗಿರೋ ಅನ್ಯಾಯ ಏನಿದೆ, ಅದು ಸಿದ್ದರಾಮಯ್ಯನವರು ಬಜೆಟಲ್ಲಿ ಕೂಡ ಈ ಸರಿ ಬಜೆಟಲ್ಲೂ ಹೇಳಿರೋ ಹಾಗೆ ಪ್ರತಿ ವರ್ಷ ಕನಿಷ್ಠ 12,000 ಕೋಟಿ ನೇರವಾಗಿ ಕರ್ನಾಟಕ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ. ಅನೌನ್ಸ್ ಮಾಡಿದ್ದಂಥ 3,000 ಕೋಟಿ ಆಗಿರ್ಬೋದು, ಒಟ್ಟು 11,495 ಕೋಟಿ 15 ಫೈನಾನ್ಸ್ ಕಮಿಷನ್ ಹೇಳಿದ್ದನ್ನು ಕೊಟ್ಟಿಲ್ಲ. ಆದರೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಾವು ಸಾಮಾನ್ಯವಾಗಿ ಗಮನಿಸಿದಂಗೆ ಈ ಎಕನಾಮಿಕ್ಸ್ ಬಗ್ಗೆ ಸಾಮಾನ್ಯವಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ. ಬಟ್ ಅಭಿಜಿತ್ ಬ್ಯಾನರ್ಜಿ ಅವರ ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್ ಆ ಪುಸ್ತಕದಲ್ಲಿ ಅಭಿಜಿತ್ ಬ್ಯಾನರ್ಜಿ ತಮಗೆಲ್ಲ ಗೊತ್ತಿರ್ತದೆ, ವೆಲ್ಫೇರ್ ಎಕನಾಮಿಕ್ಸ್ ಇದರಲ್ಲಿ ನೊಬೆಲ್ ತೊಗೊಂಡಂಥವ್ರು. ಅವರು 2018 ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್ ಅಂತ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಕಡೆ ಲೈನ್ ಅವರು ಮುಗಿಸುವಂಥದ್ದು, ಎಕನಾಮಿಕ್ಸ್ ಇಸ್ ಟೂ ಇಂಪಾರ್ಟೆಂಟ್ ಟು ಬಿ ಲೆಫ್ಟ್ ಟು ಎಕನಾಮಿಸ್ಟ್ಸ್ ಅಲೋನ್ ಅಂತ ಮುಗಿಸ್ತಾರೆ. ಅಷ್ಟು ಇಂಪಾರ್ಟೆಂಟು ಅಂತ. ಬಟ್ ಪುಸ್ತಕದ ಶುರುವಿನಲ್ಲಿ ಕೂಡ ಅಮೆರಿಕದಂಥ ಕಂಟ್ರಿಗಳಲ್ಲೂ ಕೂಡ ಅವ್ರು ಬರೆಯುವಂಥದ್ದು ಎಕನಾಮಿಸ್ಟ್ಗಳು ಮೋಸ್ಟ್ ಅನ್ಪಾಪ್ಯುಲರ್ ಅಂತ ಬರೀತಾರೆ. ಅಂದರೆ ಎಕನಾಮಿಸ್ಟ್ಗಳ ಬಗ್ಗೆ ಜನಕ್ಕೆ ಅಷ್ಟು ಗೊತ್ತಿರಲ್ಲ ಅಥವಾ ಅಷ್ಟು ಜನಪ್ರಿಯರಲ್ಲ ಅಂತ. ಆದರೆ ನಮ್ಮೆಲ್ಲರ ಬದುಕನ್ನು ನಿರ್ಧರಿಸ್ತಕ್ಕಂಥದ್ದು ಎಕನಾಮಿಕ್ಸು. ಈಗ ನಮಗೆ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತದಾಗಲಿ, ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಒಂದು ಸರಿಯಾದ ಅನುದಾನ ಸಿಗಬೇಕಂತದಾಗಲಿ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಒದಗಿಸ್ಬೇಕು ಅಂಥದ್ದಾಗಲಿ, ಒಟ್ಟು ಸಮಾಜದ ಅಭಿವೃದ್ಧಿ ಏನಿದೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸಿಂದಿದು. ಅದನ್ನು ತೀರ್ಮಾನ ಮಾಡೋದೇ ಎಕನಾಮಿಕ್ಸ್. ಅಮರ್ತ್ಯ ಸೇನ್ ಒಂದು ಕಡೆ ಹೇಳ್ತಾರೆ, ಬಹುಶಃ 10 ವರ್ಷದಿಂದೇನೋ 9 ವರ್ಷದಿಂದೇನೋ NDTV ಅವರು 25 ಲಿವಿಂಗ್ ಇಂಡಿಯನ್ ಲೆಜೆಂಡ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು. ಪ್ರಣವ್ ಮುಖರ್ಜಿ ಕರೆಸಿ ಮಾತಾಡಿಸಿದರು. ಅದರಲ್ಲಿ ಅಮರ್ತ್ಯ ಸೇನ್ ಕೂಡ ಒಬ್ಬರು. ಅಮರ್ತ್ಯ ಸೇನ್ ಹೇಳಿದ್ದು, ಅವರು PUC ಮುಗಿಸಿದಾಗ ಅವ್ರಿಗೆ ಫಿಸಿಕ್ಸ್ ಸೈಂಟಿಸ್ಟ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತಂತೆ. ಹಾಗೆ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಈಗ ಏನು ಆಗಿನ ಕಾಲಕ್ಕೆ 1960s ಅಥವಾ 50s ಮುಗಿಸಿದ್ದಿರ್ಬೇಕು ಅವರು. ಆಗಿನ ಕಾಲಕ್ಕೇ ಅವ್ರಿಗನ್ಸಿದ್ದು ಈಗೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿದೆಯೋ ಇದು ಡೆವಲಪ್ ಆಗ್ತಾ ಹೋಗುತ್ತೆ, ಆಗಿರೋಷ್ಟು ಸಾಕಲು ಆಗ್ಬೋದು, ಮುಂದಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಆದರೆ ಪ್ರಪಂಚದಲ್ಲಿರೋ ಅಥವಾ ಇಲ್ಲಿ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಘನತೆಯಿಂದ ಬದುಕುವ ಹಾಗೆ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇದು ಸಿಗಬೇಕಾಗಿರೋದು ಅತ್ಯಂತ ಮುಖ್ಯ ಅಲ್ವಾ. ಇದನ್ನು ಅಡ್ರೆಸ್ ಮಾಡುವಂಥ ಏರಿಯಾ ಯಾವುದು, ಅದರಲ್ಲಿ ನಾನು ಮುಂದುವರಬೇಕು ಅಂತ ಅಂದ್ಕೊಂಡ್ರಂಥವ್ರು. ಆಗ ಫಿಸಿಕ್ಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದಕ್ಕಿಂತಲೂ ಎಕನಾಮಿಸ್ಟ್ ಆಗಬೇಕು, ಅಲ್ಲಿ ನಾನು ವರ್ಕ್ ಮಾಡ್ಬೋದು ಈ ವಿಷಯದ ಬಗ್ಗೆ, ಇದು ಬಹಳ ಮುಖ್ಯ ಅಂತ ಆ ಮಾತನ್ನು ಅಮರ್ತ್ಯ ಸೇನ್ ಹೇಳ್ತಾರೆ. ಬಟ್ ನಾವಿನ್ನೂ ಈ ಥರ ಸಂದೇಶಗಳನ್ನ ತಲುಪಿಸ್ಬೇಕಾಗಿದೆ. ಈ ಒಂದು ಹಿನ್ನೆಲೆ ಒಳಗಡೆ ಅಂದರೆ ಇದನ್ನು ಜನಸಾಮಾನ್ಯರು ಬೇಸಿಕ್ಸ್ ಇದನ್ನು ಅರ್ಥ ಮಾಡ್ಕೊಂಡಾಗ ಏನಾಗ್ತದೆ ಅಂತಂದರೆ, ನಾವು ಪ್ರಶ್ನೆ ಮಾಡ್ತಾ ಹೋಗ್ತೀವಿ. ಆ ಪ್ರಶ್ನೆ ಮಾಡ್ತಾ ಹೋದಾಗ ಸರ್ಕಾರದಿಂದ ನಮ್ಗೇನು ದಕ್ಕಬೇಕು ಅದನ್ನ ದಕ್ಕಿಸ್ಕೊಳ್ಳೋಕೆ ಒಂದು ಮಟ್ಟಕ್ಕಾದರೂ ಸಾಧ್ಯ ಆಗುತ್ತೆ. ಕನಿಷ್ಠ ಅದಾಗಲಿಲ್ಲ ಅಂತಂದ್ರೂ ಮೋದಿ ಅಂಥವರು ಮತ್ತು ಗೋಧಿ ಮೀಡಿಯಾಗಳು GDP ಇಷ್ಟಾಗಿದೆ, ಮತ್ತೊಂದಿದಾಗಿದೆ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸ್ತಾರಲ್ಲ, ಜನರು ನಂಬೋ ಥರ ಮಾಡ್ತಾರಲ್ಲ, ಅಟ್ಲೀಸ್ಟ್ ಸತ್ಯ ಯಾವುದು ಸುಳ್ಳು ಯಾವುದು ಈ ವಿಷಯದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕಾದ್ರೂ ಜನಕ್ಕಾಗುತ್ತೆ. ಆ ಕಾರಣಕ್ಕಾದ್ರೂ ನಾವು ಈ ಥರ ಚರ್ಚೆಗಳನ್ನ ಹೆಚ್ಚೆಚ್ಚು ಏರ್ಪಡಿಸ್ಕೊಳ್ತಾ ಈ ಬಜೆಟ್ ವಿಷಯ ಆಗಿರ್ಬೋದು, ಒಟ್ಟು ದೇಶದ ಎಕಾನಮಿ, ರಾಜ್ಯದ ಎಕಾನಮಿ, ಇವುಗಳನ್ನ ಹೆಚ್ಚೆಚ್ಚು ತಲುಪಿಸುವಂಥ, ಇದ್ರ ವಿಷಯಗಳನ್ನ ಹೆಚ್ಚೆಚ್ಚು ಚರ್ಚೆಗೆ ಬರುವಂಥ, ಅದರಿಂದ ಎಲ್ರಿಗೂ ನಾವು ತಿಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆ ಒಳಗಡೆ ಇವತ್ತು ತಮಟೆ ಮೀಡಿಯಾದವರು ಇಲ್ಲಿ ಒಂದು ಬಜೆಟ್ ಬಗ್ಗೆ ಡಿಸ್ಕಷನ್ ಇಟ್ಕೊಂಡಿರೋದು ಅತ್ಯಂತ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಅದಕ್ಕೆ ತಮಟೆ ಮೀಡಿಯಾದವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಟೆ ಮೀಡಿಯಾ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇಬ್ಬರಿಗೂ ನಾನು ಈ ವಿಷಯಕ್ಕೋಸ್ಕರ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಜೆಟ್ ಬಗ್ಗೆ ಒಂದು ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ನಾನು ಪ್ರಸ್ತಾವನೆ ಮಾತ್ರ ಇಲ್ಲಿ ಹೇಳ್ತೀನಿ. ನಾವು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಏನು ಮಂಡನೆ ಆಯಿತು ಅದ್ರ ಬಗ್ಗೆ. ನಮಗೆ ಇತ್ತೀಚೆಗೆ ಹೆಚ್ಚು ಅದರಲ್ಲಿ ಪಾಲ್ಗೊಳ್ತಾ ನೋಡ್ತಾ ಗೊತ್ತಾಗ್ತಾ ಇರೋ ಹಾಗೆ ರಾಜ್ಯಗಳಿಗೆ ಬರ್ತಾ ಬಜೆಟಲ್ಲಾಗಲಿ ಮತ್ತೊಂದರಲ್ಲಾಗಲಿ ಏನಾದರೂ ಒಂದು ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ದೊಡ್ಡ ಯೋಜನೆಗಳನ್ನ
ಮತ್ತು ದೂರದೃಷ್ಟಿ ಇರತಕ್ಕಂಥ ದೂರಗಾಮಿ ಯೋಜನೆಗಳನ್ನ ರೂಪಿಸಲಿಕ್ಕೆ ಕೂಡ ರಾಜ್ಯಗಳಿಗೆ ಸ್ವತಂತ್ರ ಇಲ್ಲದೇ ಇರುವಂಥ ಪರಿಸ್ಥಿತಿ ಇವತ್ತಿನ ನಮ್ಮಲ್ಲಿರುವಂಥ ಎಕನಾಮಿಕ್ ಸಿಸ್ಟಮಿಂದ ಬಂದಿದೆ. ಕರ್ನಾಟಕ ರಾಜ್ಯದ ಉದಾಹರಣೆಯನ್ನು ತಗೊಳ್ಳೋದಾದರೆ GST ಸಿಸ್ಟಮ್ ಬಂದ ಮೇಲೆ ನಮಗೆ ನಮ್ಮದೇ ಆದ ತೆರಿಗೆನ ಜಾಸ್ತಿ ಮಾಡ್ಕೊಳ್ಳುವಂಥ ಆದಾಯ ಮೂಲವನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥ ಯಾವ ಸಂಪನ್ಮೂಲಗಳು ಅಥವಾ ದಾರಿಗಳು ತುಂಬ ಲಿಮಿಟೆಡ್. ಒಂದು 4-5 ಏರಿಯಾಗಳು, ಅದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು, ಅಬಕಾರಿ ಆಗಿರ್ಬೋದು, ಈ ರೀತಿ 4-5 ಮೂಲಗಳು ಬಿಟ್ಟರೆ ಇನ್ಯಾವುದರಲ್ಲೂ ನಾವು ನಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸ್ಕೊಳ್ಳೋ ದಾರಿ ಕಳ್ಕೊಂಡಿದ್ದೀವಿ. ಯಾವುದೇ ಕರ್ನಾಟಕನೂ ಸೇರಿ ಯಾವುದೇ ರಾಜ್ಯ ಆದರೂ ಅಷ್ಟೇ ಒಂದು ಕಡೆ. ಇನ್ನೊಂದು ಕಡೆ ಮೊದಲು 10 ವರ್ಷಗಳಿಗಿಂತ ಹಿಂದೆ ಮೊದಲನೇದಾಗಿ 2002-2003ರಲ್ಲಿ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಅಮೆಂಡ್ಮೆಂಟ್ ತೊಗೊಂಬಂದು ಸೆಸ್ಸು ಮತ್ತು ಸರ್ಚಾರ್ಜಲ್ಲಿ ರಾಜ್ಯ ಸರ್ಕಾರಗಳಿಗೆ ಪಾಲಿಲ್ಲ ಅನ್ನೋದನ್ನು ಅಮೆಂಡ್ಮೆಂಟ್ ತಂದರು, ಕೇಂದ್ರ ಸರ್ಕಾರ ಮಾತ್ರ ಅಂಥೇಳಿ. ಅದಾದಮೇಲೂ ಕೂಡ 2014 ತನಕ ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಸೆಸ್ ಆ್ಯಂಡ್ ಸರ್ಚಾರ್ಜ್ ಪಾಲು ಹತ್ತತ್ರ 7-8% ಇದ್ದಿದ್ದು ಇವತ್ತು 23% ತಲುಪಿದೆ. ಹಾಗಾಗಿ ಏನಾಗಿದೆ ಅಂತಂದರೆ ಒಟ್ಟು ತೆರಿಗೆ ಪಾಲಿನಲ್ಲಿ ರಾಜ್ಯಗಳ ಜೊತೆ ಹಂಚ್ಕೋಬೇಕಾಗಿರೋದು 1% ನಾವು ಕಾಶ್ಮೀರದ ಇದನ್ನು ಕಳೆದ್ರು 41%. ಆದರೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಜೊತೆ ಹಂಚ್ಕೊಳ್ತಾ ಇರೋದು ಹತ್ತತ್ರ 35-36% ಮಾತ್ರ. ಹಾಗಾಗಿ ರಾಜ್ಯಗಳಿಗೆ ಸಂಪನ್ಮೂಲ ಅನ್ನೋದೇ ಕಡಿಮೆ ಆಗ್ತಾಯಿದೆ. ಕೇಂದ್ರದಿಂದ ಬರಬೇಕಾಗಿರೋ ಸಂಪನ್ಮೂಲಗಳನ್ನ ಹೆಚ್ಚಿಸ್ಕೊಳ್ಳೋ ದಾರಿಗಳೂ ಇಲ್ಲ. ಜೊತೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಪಾಲಿನಲ್ಲೂ ಗಣನೀಯವಾಗಿ ಸೆಸ್ ಕಾರಣಕ್ಕೆ ಕಡಿಮೆ ಆಗ್ತದೆ, ಸೆಸ್ ಆ್ಯಂಡ್ ಸರ್ಚಾರ್ಜ್ ಕಾರಣಕ್ಕೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದ್ರಂತೂ 15 ಫೈನಾನ್ಸ್ ಕಮಿಷನ್ ಬಂದಿದ್ದರಿಂದ ಆಗಿರೋ ಅನ್ಯಾಯ, 15 ಫೈನಾನ್ಸ್ ಕಮಿಷನ್ ಮಾಡಿರೋ ಫಾರ್ಮುಲಾದಿಂದ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಏನಿದೆ ಅದು ಸಿದ್ದರಾಮಯ್ಯನವರು ಬಜೆಟಲ್ಲಿ ಕೂಡ ಈ ಸರಿ ಬಜೆಟಲ್ಲೂ ಹೇಳಿರೋ ಹಾಗೆ ಪ್ರತಿ ವರ್ಷ ಕನಿಷ್ಠ 12,000 ಕೋಟಿ ನೇರವಾಗಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ನಷ್ಟ ಆಗ್ತಾಯಿದೆ. ಕರ್ನಾಟಕ ರಾಜ್ಯಕ್ಕೆ ನೇರವಾಗಿ 12,000 ಕೋಟಿಯಷ್ಟು ನಷ್ಟ ಆಗ್ತಾಯಿದೆ. ಅದಲ್ಲದೆ 15 ಫೈನಾನ್ಸ್ ಕಮಿಷನ್ ಹೇಳಿದ್ದೆಲ್ಲ ನಾವು ಕೊಟ್ಟಿದ್ದೀವಿ, ಅದು ಅಟಾನಮಸ್ ಬಾಡಿ ಅಂತ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ ಒಳಗಡೆ ಮಾತಾಡ್ತಾರೆ. ಆದರೆ 15 ಫೈನಾನ್ಸ್ ಕಮಿಷನ್ ಹೇಳಿದ್ದನ್ನು ಕೊಟ್ಟಿಲ್ಲ. ಅದನ್ನು ಸಿದ್ದರಾಮಯ್ಯನವರು ಬಜೆಟಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. 5,495 ಕೋಟಿ ವಿಶೇಷ ಅನುದಾನ ಆಗಿರಬಹುದು, ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ಗೆ ಕೊಟ್ಟಂಥ 3,000 ಕೋಟಿ ಆಗಿರ್ಬೋದು, ಬೆಂಗಳೂರಿನ ಜಲಮೂಲಗಳ ಅಭಿವೃದ್ಧಿಗೆ ಕೊಟ್ಟಂಥ ಅನೌನ್ಸ್ ಮಾಡಿದ್ದಂಥ 3,000 ಕೋಟಿ ಆಗಿರ್ಬೋದು, ಒಟ್ಟು 11,495 ಕೋಟಿ 15 ಫೈನಾನ್ಸ್ ಕಮಿಷನ್ ಹೇಳಿದ್ದನ್ನು ಕೊಟ್ಟಿಲ್ಲ. ಆದರೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅಷ್ಟಲ್ಲದೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಇಲ್ಲಿ ತನಕ ಕೊಟ್ಟಿಲ್ಲ. ಈ ಮಟ್ಟಕ್ಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರುವಾಗ ಒಂದು ಕಡೆ ಸಂಪನ್ಮೂಲಗಳನ್ನ ಹೆಚ್ಚಿಸ್ಕೊಳ್ಳೋಕೆ ಬೇರೆ ದಾರಿಗಳಿಲ್ಲ ನಮಗೆ, ಇನ್ನೊಂದು ಕಡೆ ನ್ಯಾಯವಾಗಿ ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ಲ. ಮತ್ತು 15 ಫೈನಾನ್ಸ್ ಕಮಿಷನ್ ಫಾರ್ಮುಲಾದಿಂದ ನಮಗೆ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ. ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಇದನ್ನು ಮನಗಂಡು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಲ್ಲಿ ಹೆಚ್ಚಿನ ಹಣ ಕೊಡ್ತಾ ಇದೆಯಾ ಅಂದರೆ ಅದನ್ನು ಕೂಡ ಕೊಡ್ತಾ ಇಲ್ಲ. ಸೊ ಹೀಗಿರೋದ್ರಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿ, ಕರ್ನಾಟಕ ರಾಜ್ಯಕ್ಕೆ ಕನ್ಫೈನಾಗಿ ನಾವು ಮಾತಾಡೋದಾದರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮನ್ನೇ ಮುಖ್ಯಮಂತ್ರಿ ಮಾಡಿದ್ರು ಅಥವಾ ಒಬ್ಬ ಒಳ್ಳೆ ಎಕನಾಮಿಸ್ಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನೇ ಮುಖ್ಯಮಂತ್ರಿ ಮಾಡಿರಿದ್ರು, ಅಥವಾ ನಾವು ಬೀದಿಲಿ ಓಡಾಡ್ತಾ ಇದ್ದೀವಿ, ಬೀದಿಲಿ ಅನೇಕ ಸಂಘಟನೆಗಳು ಅನೇಕ ಕಾರಣಗಳು ಹೋರಾಡ್ತಾ ಇದ್ದೀವಿ. ಯಾರು ಪ್ರಾಮಾಣಿಕವಾಗಿ ಕೆಲವು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೋ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರೂ ಕೂಡ, ಅವ್ರದ್ದೇ ಸರ್ಕಾರ ಮಾಡಿದ್ರೂ ಕೂಡ ಇವತ್ತು ಪ್ರಾಕ್ಟಿಕಲ್ಲಾಗಿ ಅವ್ರು ಯಾವ ಬೇಡಿಕೆಗಳಿಗೋಸ್ಕರ ಹೋರಾಡ್ತಾ ಇದ್ದಾರೋ ಅವರೇ ಮುಖ್ಯಮಂತ್ರಿ ಆದ್ರೂ ಆ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಅಷ್ಟು ಸುಲಭ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇದೆ. ಇದು ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿ ಒಳಗಡೆ ಏನು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಒಂದು 55,000-52,000 ಕೋಟಿಯಷ್ಟು ಕೊಡ್ತಾ ಇದ್ದಾರೋ ಅದು ಆ್ಯಕ್ಚುಲಿ ಎಕನಾಮಿಕ್ಸ್ ಫಾರ್ಮುಲಾಗಳ ಪ್ರಕಾರನೂ ಅದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಅದು ಕರ್ನಾಟಕ ರಾಜ್ಯದ ಆರ್ಥಿಕ ಅಭಿವೃದ್ಧಿ ಕೂಡ ಅದು ಸಹಾಯ ಮಾಡುತ್ತೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಒಟ್ಟು ಸಮಗ್ರ ಬದಲಾವಣೆಗೆ ಏನಾದರೂ ದಾರಿ ಹುಡುಕಬೇಕು ಅಂತಂದರೆ ಈ ಸೀರಿಯಸ್ ಆದ ಲಿಮಿಟೇಷನ್ಗಳಿದೆ. ಹಾಗಾಗಿ ಇದನ್ನು ಒಂದು ಮುಖ್ಯ ಪಾಯಿಂಟಾಗಿ ನಾವು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ. ಅರ್ಥ ಮಾಡಿಸ್ತಾ ನಾವು BJPನ ಜನರ ಮುಂದೆ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಬೇಕಾಗಿದೆ. BJPಯವರು ರಾಜ್ಯದ ಪರ ಇಲ್ಲ ಅನ್ನೋದನ್ನು ನಾವು ನಿರಂತರವಾಗಿ ಎಕ್ಸ್ಪೋಸ್ ಮಾಡಬೇಕಾಗಿದೆ. ಇಲ್ಲಾಂದರೆ ಬೇರೆ ದಾರಿ ಇಲ್ಲ ನಮಗೆ. ಅಟ್ಲೀಸ್ಟು BJP ಏತರ ಪಕ್ಷ, ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಜೊತೆಗೆ ಇಲ್ಲದೇ ಇರೋ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಅಟ್ಲೀಸ್ಟು ಜನರಿಗೆ ಈ ಪ್ರಶ್ನೆನಾರು ಎತ್ತುತ್ತಾರೆ, ನಮಗೆ
ಕೇಂದ್ರದ ಅನ್ಯಾಯ ಆಗ್ತಾ ಇದೆ ಅಂತ. ಬಿ ಜೆ ಪಿ ಇದ್ದಾಗ ಪ್ರಶ್ನೆ ಕೂಡ ಇತ್ತಲ್ಲ, ಜನಕ್ಕೂ ಗೊತ್ತಾಗಲ್ಲ, ರಾಜ್ಯ ಇನ್ನೂ ಹಾಳಾಗ್ತಾ ಹೋಗುತ್ತೆ. ಇದೊಂದು ಕೆಲಸ ನಾವು ಈ ಒಂದು ಹಿನ್ನೆಲೆ ಒಳಗಡೆ ಮಾಡಬೇಕಾಗಿದೆ. ಇದರ ಹೊರತಾಗಿಯೂ ಕೂಡ ಒಂದು ಈ ಸೀರಿಯಸ್ ಲಿಮಿಟೇಷನ್ ಇದೆ. ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂದರೆ ಕರ್ನಾಟಕಕ್ಕಂತೂ ತುಂಬ ಸೀರಿಯಸ್ ಲಿಮಿಟೇಷನ್ ಇದೆ. ಇದನ್ನು ಮೀರಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ತುಂಬ ಜಾಸ್ತಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ನು ಜಾಸ್ತಿ ಆದಾಗ ಅಟ್ಲೀಸ್ಟ್ ಏನು ಬರ್ತಾ ಇದೆಯೋ ಟ್ಯಾಕ್ಸಲ್ಲಿ ನಮ್ಮ ಪಾರ್ಟು ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಆ ರೀತಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೂ ಹಲವಾರು ಕ್ಷೇತ್ರಗಳಿಗೆ ಏನು ಬಂಡವಾಳ ಹೂಡಬೇಕಾಗಿದೆಯೋ ಅದಕ್ಕೆ ದುಡ್ಡಿಲ್ಲದೆ ಇರೋ ಥರ ಆಗಿದೆ. ಸೊ ದೆರ್ ಇಸ್ ಎ ಸೀರಿಯಸ್ ಲಿಮಿಟೇಷನ್. ಇದನ್ನು ನಾವು ಲಿಮಿಟೇಷನ್ ಏನು ಹಂಗಾಗಿ ಪಾಸಿಬಿಲಿಟೀಸ್ ಇದೆ ಕಡಿಮೆ ಆಗಿದೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ನಾವು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಮುಂದುವರೆದು ಈ ಬಜೆಟನ್ನು ಒಟ್ಟಾರೆಯಾಗಿ ನೋಡಿದಾಗ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡಿಸಿ ಅರ್ಥಶಾಸ್ತ್ರದ ಬಗ್ಗೆ ಅಥವಾ ಆರ್ಥಿಕತೆ ಬಗ್ಗೆ ಒಂದು ಮಟ್ಟದಲ್ಲಿ ತಿಳ್ಕೊಂಡಿದ್ದಾರೆ. ಮತ್ತು ಅವರು ಏನು ಫಿಸ್ಕಲ್ ಡಿಸಿಪ್ಲಿನ್ ಅಂತ ಏನು ಕರಿತೀವಿ, ಉದಾಹರಣೆಗೆ ಫಿಸ್ಕಲ್ ಡಿಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಏನು ಕರಿತೀವಿ, ಅದು ಯಾವತ್ತೂ ಕೂಡ 3% ಲಿಮಿಟ್ ಒಳಗಡೆ ಇರೋದನ್ನು ನೋಡ್ಕೊಂಬರ್ತಾ ಇದ್ದಾರೆ, ಅಥವಾ ರಾಜ್ಯದ ಸಾಲ ಆಗಿರ್ಬೋದು ನೋಡ್ಕೊಂಬರ್ತಾ ಇದ್ದಾರೆ ಅಂತ ಅನ್ನೋದನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಪ್ರಶ್ನೆಗಳಿದೆ, ಬಟ್ ಸ್ಟಿಲ್ ಅದನ್ನು ನಾವು ಗಮನಿಸಬೇಕಾದ ಅಂಶ ಇದೆ. ಅಂದರೆ ಏನು ಫಿಸ್ಕಲ್ ಡಿಸಿಪ್ಲಿನ್ ಅಂತ FRBM ಆ್ಯಕ್ಟ್ಗೆ ಬದ್ಧರಾಗಿರಬೇಕು, ಆ ರೀತಿ ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರೋದು. ಆದರೆ ಈ ಲಿಮಿಟೇಷನ್ ಒಳಗಡೆ ಇರ್ತಕ್ಕಂಥ ಲಿಮಿಟೇಷನ್ ಒಳಗಡೆ ಈಗಿನ ಬಜೆಟ್ಟು ಎಷ್ಟರ ಮಟ್ಟಿಗೆ ಜನರಿಗೆ ಕೊಡಬೇಕಾದದನ್ನು ಅಥವಾ ರಾಜ್ಯಕ್ಕೆ ಮಾಡಬೇಕಾದದನ್ನು ಎಷ್ಟರ ಮಟ್ಟಿಗೆ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಮತ್ತು ಈ ಲಿಮಿಟೇಷನ್ ಒಳಗಡೆ ಇನ್ನೂ ಹೆಚ್ಚಿನದನ್ನು ಮಾಡಲಿಕ್ಕೆ ಸಾಧ್ಯ ಇತ್ತಾ, ಎಲ್ಲಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡ್ಬೋದಾದದ್ದನ್ನು ಮಾಡಿಲ್ಲ, ಎಲ್ಲಿ ತಮ್ಮ ಬದ್ಧತೆಯನ್ನು ತೋರಿಸಿಲ್ಲ, ಎಲ್ಲಿ ತೋರಿಸಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಜನರಿಗೂ ತಿಳಿಸ್ಬೇಕಾದ ಅಗತ್ಯ ಇದೆ. ಸೊ ಈ ಒಂದು ಬ್ಯಾಕ್ ಡ್ರಾಪಲ್ಲಿ ನಾವು ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡೋದು ಸೂಕ್ತ ಅಂತ ನನಗನ್ನಿಸ್ತಿದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಬಜೆಟ್ನ ಓವರಾಲ್ ಆಗಿ ಈ ಒಂದು ಲಿಮಿಟೇಷನ್ ಹಿನ್ನೆಲೆ ಒಳಗಡೆ ಈ ಬಜೆಟಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಅಂಶಗಳ್ಯಾವುದು, ನೆಗೆಟಿವ್ ಅಂಶಗಳ್ಯಾವುದು, ಇನ್ನೂ ಏನಾದ್ರು ಹೆಚ್ಚಿನ ಮಾಡಬಹುದಾಗಿತ್ತಾ ಅನ್ನೋದ್ರ ಬಗ್ಗೆ ಶ್ರೀಪಾದ್ ಭಟ್ರು ವಿವರವಾಗಿ ಒಂದು ಓವರ್ವ್ಯೂನ ಒಂದು ಸ್ಥೂಲವಾಗಿ ನಮ್ಮ ಜೊತೆ ಮಾತಾಡಲಿದ್ದಾರೆ. ಅದಾದ ನಂತರ ಭೀಮಾಶಂಕರ್ ಅವರು ರಿಟೈರ್ಡ್ IRS ಆಫೀಸರು, ಅವರು SCP TSP ಬಗ್ಗೆ ಒಂದು ಪ್ರೆಸೆಂಟೇಷನ್ನ ಕೊಡ್ತಾರೆ. ಏಕೆಂದರೆ SCP TSP ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಮತ್ತು ಅತಿ ಮುಖ್ಯವಾದ ಚರ್ಚೆ ನಡೀತಾ ಇದೆ. SCP TSP ಜಾರಿಗೆ ಬಂತು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅತಿ ಹೆಚ್ಚಿನ ಅನುದಾನವನ್ನು ಮೀಸಲಿಟ್ಟರು. ಬಟ್ ಗ್ಯಾರಂಟಿ ಎರಡು ಪ್ರಶ್ನೆಗಳು ಅದರಲ್ಲಿ ಮೂಡಿ ಬರ್ತಾ ಇದ್ದಿದ್ದು. ಒಂದು, ಅನುದಾನವನ್ನು ಮೀಸಲಿಟ್ಟರು, ಬಟ್ ಅದು SCP TSP ಒಂದು ತಂದು ಮೊದಲ ಬಾರಿಗೆ ಬಹುಶಃ 18,000 ಕೋಟಿನೋ ಏನೋ ಫಸ್ಟ್ ಟೈಮು 2014ರಲ್ಲಿ ಇರ್ಬೋದು ಅಂದ್ಕೊಳ್ತೀನಿ, ಇಟ್ಟಾಗ 12,000 ಆ ಟೈಮ್ನಲ್ಲಿ ಇಟ್ಟಾಗ TR ಚಂದ್ರಶೇಖರ್ ಇರಬೇಕು, ಮರ್ತೋಗಿದೆ ನನಗೆ, ಅವರು ಬರೀತಾ ಇದೇ ಪರಿಮಾಣದಲ್ಲಿ ಪ್ರತಿ ವರ್ಷ ಹೆಚ್ಚಿಸ್ಕೊಳ್ತಾ ಹೋಗಿ ಇದನ್ನು ಸರಿಯಾಗಿ ಖರ್ಚು ಮಾಡಿದರೆ ಮುಂದಿನ 10ರಿಂದ 15 ವರ್ಷಗಳಲ್ಲಿ ಈ ರಾಜ್ಯದ SC ST ಸಮುದಾಯ ಗಣನೀಯವಾಗಿ ಪ್ರಗತಿ ಸಾಧಿಸಿರ್ತದೆ. ಮತ್ತು SC ST ಸಮುದಾಯಕ್ಕೂ ಇತರ ಮೇಲ್ಜಾತಿಗಳಿಗೂ ಇರ್ತಕ್ಕಂಥ ಒಂದು ಅಂತರ ಗಣನೀಯವಾಗಿ ಕಡಿಮೆ ಆಗ್ತದೆ. ಒಟ್ಟು ಸೋಷಿಯಲ್ ರೆಪ್ರೆಸೆಂಟೇಷನಲ್ಲಿ ಬಹಳ ಬದಲಾವಣೆ ಆಗುತ್ತೆ ಅಂತ ಬರೆದಿದ್ರು. ಸೊ ನಾವು ಅದನ್ನು ಎರಡು ರೀತಿ ನೋಡಬೇಕಾಗಿದೆ. ಹಾಗಾಗಿ SCP TSPನಲ್ಲಿ ಎಷ್ಟು ಹಣ ಮೀಸಲಿಟ್ಟರೋ ಅದು ಸರಿಯಾದ ರೀತಿಯಲ್ಲಿ ಖರ್ಚಾಗಿದೆಯಾ, ಅದನ್ನು ಆ್ಯಕ್ಚುಲಿ ನಾವು ಇನ್ನೂ ಸೀರಿಯಸ್ ಆಗಿ ಮಾಡಬೇಕಾಗಿರೋ ಚರ್ಚೆ ಅದು. ಮತ್ತು ಈಗ ಗ್ಯಾರಂಟಿ ಯೋಜನೆಗಳ ಬಂದ ಮೇಲೆ ಅಲ್ಲಿಂದ SCP TSP ಹಣದಿಂದ ಅದನ್ನ ತೆಗೆದು ಇದು ಮಾಡ್ತಾ ಇರ್ತಕ್ಕಂಥದ್ದು, ಅದರ ಸಾಧಕ ಬಾಧಕಗಳು, ಅದ್ರ ಬಗ್ಗೆ ಡೀಟೇಲಾಗಿ ಚರ್ಚೆ ಮಾಡಿ ಅದನ್ನು ಸರ್ಕಾರದ ಮೇಲೆ ಒತ್ತಡ ಆಗುವಂಥ ಕೆಲಸ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯೊಳಗಡೆ ಇವತ್ತು ಭೀಮಾಶಂಕರ್ ಅವರು ಅದ್ರ ಬಗ್ಗೆ ನಮಗೆ ಪ್ರೆಸೆಂಟೇಷನ್ ಕೊಡ್ತಾರೆ. ಈಗ ಶ್ರೀಪಾದ್ ಭಟ್ರು ಒಟ್ಟು ಬಜೆಟ್ ಬಗ್ಗೆ ಒಂದು ತಮ್ಮ ಒಂದು ಕ್ರಿಟಿಕಲ್ ಆದ ರಿವ್ಯೂವನ್ನು ನಿಮ್ಮ ಮುಂದೆ ಮಂಡಿಸ್ತಾರೆ. ಇಲ್ಲಿ ಅವ್ರು ಮಾತಾಡಿದ್ರಲ್ಲಿ ಎರಡು ಅತಿ ಮುಖ್ಯ ಅನಿಸಿದ್ದನ್ನು ಮಾತ್ರ ಒಂದೊಂದು ನಿಮಿಷ ಹೇಳ್ತೀನಿ. ಲಾಸ್ಟಲ್ಲಿ ಅವ್ರು ಹೇಳಿದ್ದೊಂದು ಪಾಯಿಂಟು, ಶ್ರೀಪಾದ್ ಭಟ್ರನ್ನೇ ಫಿನಾನ್ಸ್ ಮಿನಿಸ್ಟರ್ ಮಾಡಿಬಿಟ್ರು ನಾವೇನು ಮಾಡಬೇಕು, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಬಜೆಟ್ನಲ್ಲಿರ್ತಕ್ಕಂಥ ಕೊರತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ,
ಬಟ್ ಅದನ್ನು ಸರಿ ಮಾಡೋದೇಗೆ ಅಂತ ಬ್ಲೂ ಪ್ರಿಂಟ್ ಇಲ್ಲ, ನನಗೆ ಫೈನಾನ್ಸ್ ಮಿನಿಸ್ಟ್ರು ಅಂತ ಹೇಳಿ. ಇದು ನಾವು ಎದುರಿಸ್ತಾ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ. ಅದು ನನಗೆ ವೈಯಕ್ತಿಕವಾಗಿ ಅನಿಸೋದು, ನನಗೆ ಶ್ರೀಪಾದ್ ಭಟ್ರು ಸೇರಿದಂತೆ ಅನೇಕ ಮಾತಾಡ್ತಾ ಇರ್ತೀವಿ, ಒಂದು ಮಟ್ಟಕ್ಕಾದರೂ ನಾವು ಪರಿಹಾರಗಳನ್ನ ಕಂಡುಕೊಳ್ಳದೇನೆ ನಾವು ಬರೀ ಅದ್ರ ಅರ್ಥ ಏನು ಅಂತಂದರೆ, ಈಗ ನಾವು ಬೀದಿಲಿ ಹೋರಾಟ ಮಾಡ್ತಾ ಇರ್ತೀವಿ, ಇದನ್ನು ಮಾಡಬೇಕು ನೀವು ಒಂದು ಸರ್ಕಾರದ ಹತ್ರ, ನಮ್ಮನ್ನೇ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು ಅದಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂತ, ನಮ್ಮ ಪರಿಹಾರ ಇಲ್ಲ ಅಂತಂದರೆ ಬೀದಿಲಿ ಹೋರಾಟ ಮಾಡೋದು ವ್ಯರ್ಥ. ಹಾಗಾಗಿ ಒಂದು ಮಟ್ಟಕ್ಕಾದರೂ ಪರಿಹಾರ ಏನು ಅನ್ನೋದನ್ನು ಹಲವಾರು ಮಂದಿ ಸೇರಿ ಒಂದು ಕಂಡುಕೊಳ್ಳಿಲ್ಲ ಅಂತಂದರೆ ಒಂದು ಹೆಜ್ಜೆ ಕೂಡ, ಒಂದು 4 ಹೆಜ್ಜೆ ಕೂಡ ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಏನಾದ್ರು ಒಂದು ದಾರಿ ಕಂಡ್ಕೋಬೇಕಾಗಿದೆ ಒಂದು ಮಟ್ಟಕ್ಕಾದರೂ. ಒಂದು ಎರಡನೇ ಅತಿ ಮುಖ್ಯ ಅಂಶ ಅವರು ಮಾತಾಡಿದ್ದು, ಈಗ ಬಜೆಟಲ್ಲಿ ಸಿದ್ದರಾಮಯ್ಯನವರು ಅಂದಾಜನ್ನು ಮುಂದೆ ಇಟ್ಟು, ಇಷ್ಟು ಅಂದಾಜು ರೆವಿನ್ಯೂ ತೆರಿಗೆ ಸಂಗ್ರಹ ಆಗುತ್ತೆ, ತೆರಿಗೆಯೇತರ ಸಂಪನ್ಮೂಲಗಳಿಂದ ಇಷ್ಟು ಅಂದಾಜು ಬರುತ್ತೆ ಅಂತೇಳಿ ಅಂದಾಜನ್ನು ಮುಂದೆ ಇಟ್ಟು, ಅಂದಾಜಿನ ಬೇಸಿಸ್ ಮೇಲೆ ಅವರು ವಿತ್ತೀಯ ಕೊರತೆ 2.95%, ಮತ್ತು ಸಾಲ ಕೂಡ 25% ಆಫ್ GSDP ಒಳಗಡೆ ಇದೆ. ಹಾಗಾಗಿ ನಾವು ವಿತ್ತೀಯ ಶಿಸ್ತನ್ನು ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೋದ ವರ್ಷ ಏನು ಅಂದಾಜು ಬಜೆಟ್ ಬಳಸಿದ್ರು, ನಾವು ರಿವೈಸ್ಡ್ ಎಸ್ಟಿಮೇಟ್ ನೋಡಿದಾಗ ಭಟ್ರು ಹೇಳಿದ್ದು ನಿಜ, ಈಗ ಅಬಕಾರಿನಲ್ಲಿ ಇಷ್ಟು ಕಲೆಕ್ಟ್ ಆಗುತ್ತೆ ಅಂತ ಅಂದಾಜು ಹೇಳಿದರು. ಅದೇ ರೀತಿ ಮೋಟಾರ್ ವಾಹನ ತೆರಿಗೆ ಇಷ್ಟು ಬರುತ್ತೆ ಅಂತ ಅಂದಾಜಲ್ಲಿ ಹೇಳಿದರು. ಆದರೆ ಯಾವ್ಯಾವ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಇಷ್ಟು ಬರುತ್ತೆ ಅಂತ ಅಂದಾಜು ಮಂಡಿಸಿದರು. ಆದರೆ ರಿವೈಸ್ಡ್ ಎಸ್ಟಿಮೇಟ್ ನೋಡಿದಾಗ ಪ್ರಾಕ್ಟಿಕಲ್ ಆಗಿ ಹೋದ ವರ್ಷದ ಬಜೆಟಲ್ಲಿ ಸಿದ್ದರಾಮಯ್ಯನವರು ಎಷ್ಟೆಷ್ಟು ಯಾವ್ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರು, ಅದರಲ್ಲಿ ಕೊರತೆ ಆಗಿರ್ತಕ್ಕಂಥ 43,000 ಕೋಟಿ. ಈಗ ಬಜೆಟ್ನಲ್ಲಿ ಇಷ್ಟಿಷ್ಟು ಬರುತ್ತೆ ಅಂತೇನು ಮಂಡಿಸಿದಾರಲ್ಲ, ಅದರ ಲೆಕ್ಕದಲ್ಲಿ ನೋಡಿದ್ರೆ ಈ ಸರಿ ಹೋದ ಸರಿ ಎಷ್ಟೆಷ್ಟು ಅಂದಾಜು ಹೇಳಿದ್ರು ಅದಕ್ಕಿಂತ ಪ್ರತಿಯೊಂದರಲ್ಲೂ 10,000 5,000 ಕೋಟಿ ಎಕ್ಸ್ಟ್ರಾ ಹೇಳಿದ್ದಾರೆ. ಅದೇ ಹೋದ ವರ್ಷದ ಥರನೇ ಮುಂದುವರೆದ್ರೆ ಏನಾಗುತ್ತೆ, ಈ ವರ್ಷವೂ ಕೂಡ ಏನು ಆದಾಯ ಬರುತ್ತೆ ಅಂತ ಹೇಳಿದಾರಲ್ಲ, ಈಗ ಮೊನ್ನೆ ಬಜೆಟಲ್ಲಿ ಆದಾಯದಲ್ಲಿ ಒಂದು 50,000 ಕೋಟಿ ಎಷ್ಟು ಕಡಿಮೆ ಆಗುತ್ತೆ ಕನಿಷ್ಠ, ಅದು ಬಿಟ್ಟೇ ಬಿಡೋಣ. ಇಲ್ಲಿ ಹೇಳ್ತಾ ಇರೋದ್ರಲ್ಲೇ 50,000 ಕೋಟಿ ಅದನ್ನು ಸೇರಿಸ್ಕೊಂಡು ಹೇಳಿದ್ದಾರೆ. 50,000 ಕೋಟಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ, ಈ ಹೋದ ಸರಿನೇ ಮುಂದುವರೆದ್ರೆ 50,000 ಕೋಟಿ ಎಷ್ಟು ಕಡಿಮೆ ಆದಾಗ ಏನಾಗುತ್ತೆ, ಅವರು ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರು ಅಷ್ಟೊಂದು ಕೊಡೋಕ್ಕಾಗಲ್ಲ. ಅಷ್ಟು ಕೊಡಬೇಕು ಅಂತಂದರೆ ಈಗ ಹೇಳಿರೋದಕ್ಕಿಂತ 1,16,000 ಕೋಟಿಗಿಂತ ಹೆಚ್ಚಿನ ಸಾಲ ಮಾಡಬೇಕು. ಇಲ್ಲ ಅಂತಂದರೆ ಸಾಲ ಮಾಡೋಕ್ಕೆ ಹೋಗಲ್ಲ. ಅದ್ರ ಬದಲು ಏನು ಮಾಡ್ತಾರೆ ಅಂತಂದರೆ, ಬಜೆಟಲ್ಲಿ ಯಾವುದ್ಯಾವುದು ಅನೇಕ ಯೋಜನೆಗಳಿಗೆ ಅನೌನ್ಸ್ ಮಾಡಿದಾರಲ್ಲ ಆ ಯೋಜನೆಗಳಿಗೆ ಹಣ ಕೊಡಲ್ಲ. 100 ಕೋಟಿ ಅನೌನ್ಸ್ ಮಾಡಿರೋ ಕಡೆ 50 ಕೋಟಿ ಕೊಡ್ತಾರೆ, 2,000 ಕೋಟಿ ಅನೌನ್ಸ್ ಮಾಡಿರೋ ಕಡೆ ಒಂದು 500 ಕೋಟಿ ಕೊಡ್ತಾರೆ. ಈ ಥರ ಒಟ್ಟಿನಲ್ಲಿ ಈ ರೀತಿಯ ಸಾಮಾಜಿಕ ವಿಷಯಗಳು ಕಟ್ ಮಾಡ್ತಾರೆ. ಅದನ್ನು ಕಟ್ ಮಾಡಿದಾಗ ಏನು, ಈಗ ಒಂದು ಯಾವುದು ಶಿಕ್ಷಣಕ್ಕೆ 2,000 ಕೋಟಿ ಯಾವುದಕ್ಕೂ ಇಟ್ಟಿರ್ತಾರೆ, ಯಾಕೆ ಇಷ್ಟು ಕೋಟಿ ಖರ್ಚು ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತೆ ಅನ್ನೋ ಅಂದಾಜು ಮೇಲೆ ಮಾಡಿರ್ತಾರೆ. ಬಟ್ ಫಸ್ಟ್ ಆಫ್ ಆಲು ಅಷ್ಟು ಆ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತಾ ಅನ್ನೋದೇ ಪ್ರಶ್ನೆ ಇರ್ತದೆ. ಆದರೆ ಅಷ್ಟನ್ನು ಖರ್ಚು ಕೂಡ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಈ ಕಾರಣಕ್ಕೆ ತಂದ್ಕೊಳ್ತಾರೆ. ಸೊ ಈ ಒಂದು ಪಾಯಿಂಟ್ ಇದೆಲ್ಲ ಭಟ್ರು ಎತ್ತಿದ್ದು, ಇದು ಅತಿ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯನವರು ನಿಜವಾದ ಬಜೆಟ್ ಇದನ್ನು ಅಂಕಿಅಂಶಗಳಲ್ಲಿ ತೋರಿಸಿ, ನಾನು ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀನಿ, ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿಯೂ ಕೂಡ ಇಷ್ಟೆಲ್ಲ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇರೋದಿದೆಯಲ್ಲ, ಅದು ಆ್ಯಕ್ಚುಲಿ ಟ್ರೂ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಶ್ರೀಪಾದ್ ಭಟ್ರು ಹೇಳ್ದಂಗೆ ಒಂದು ಶ್ವೇತಪತ್ರ ಹೊರಡಿಸ್ಬೇಕು. 2 ಕಾರಣಕ್ಕೆ ಶ್ವೇತಪತ್ರ. ಈ ಒಂದು ಕರೆಕ್ಟಾಗಿ ಲೆಕ್ಕಾಚಾರ ಜನರ ಮುಂದೆ ಇಡಬೇಕು. ಜನರ ಮುಂದೆ ಇಟ್ಟು ಇಷ್ಟಾಗಿದೆ ಇಷ್ಟಾಗಿಲ್ಲ ಅಂತೇಳಿ ಒಂದು. ಎರಡನೇದು ಮುಖ್ಯ ಕಾರಣ ಶ್ವೇತಪತ್ರ, ಇವರು ಮಾತಲ್ಲಿ ಹೇಳ್ತಾ ಇದ್ದಾರೆ, BJP ಗೌರ್ಮೆಂಟ್ ಇದ್ದಾಗ ಇಷ್ಟು ಕಾಮಗಾರಿಗೆ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ರು, ಅದನ್ನು ನಾವು ಕೊಡಬೇಕಾಗಿದೆ ಈಗ, ಹಾಗಾಗಿ ನಮಗೆ ಕಷ್ಟ ಆಗ್ತಾ ಇದೆ ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಶ್ವೇತಪತ್ರ ಹೊರಡಿಸ್ಬೇಕಲ್ವ. ಇಲ್ಲಾಂದರೆ BJP ಸರ್ಕಾರ ಏನು ಕೊಡೋಕೆ, ಅದರಲ್ಲೂ BJP ಸರ್ಕಾರ ಏನು ಕಾಮಗಾರಿಗಳಿಗೆ ಸ್ಯಾಂಕ್ಷನ್ ಮಾಡಿಬಿಟ್ಟಿತ್ತೋ ಅದನ್ನು ಇವರು ಅಡ್ಜಸ್ಟ್ ಮಾಡಿಕೊಂಡು ಪುನಃ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಟ್ಲೀಸ್ಟು ಶ್ವೇತಪತ್ರನಾರು ಹೊರಡಿಸ್ಬೇಕಲ್ಲ. ಸೊ ಇದನ್ನು ಇವೆರಡನ್ನು ನಾವು ಅತಿ ಮುಖ್ಯವಾಗಿ ಗಮನಿಸಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಮೇಲ್ನೋಟಕ್ಕೆ BJPಯವರು ಕೂಡ ಹೌದು ಸಿದ್ದರಾಮಯ್ಯನವರು ವಿತ್ತೀಯ ಶಿಸ್ತನ್ನು ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾ ಇದ್ದಾರೆ. ಬಟ್ ಫೈನಲ್ ಆಗಿ ಏನಾಗುತ್ತೆ ಅಂತಂದರೆ, ಬರೋ ಒಳ್ಳೆಯ ಯೋಜನೆಗಳು ಅಂತ ಈಗ ಕೃಷಿನಲ್ಲಿ ಕೆಲವು ಒಳ್ಳೆಯ ಯೋಜನೆಗಳು ಅನೌನ್ಸ್ ಮಾಡಿದ್ದಾರೆ, ಮಹಿಳಾ ಕೆಲವು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಅನೌನ್ಸ್ ಮಾಡಿದ್ರೆ ಏನು ಬಂತು, ದುಡ್ಡೇ ಕೊಡದೆ ಹೋದಾಗ TSP SCP TSPನಲ್ಲಿ ಅನೌನ್ಸ್ ಮಾಡಿರ್ತಾರೆ, ಅದನ್ನು ಇಲ್ಲಿ ತಿನ್ನಲು ಹಾಕೋದು ಈ ಕಾರಣಕ್ಕೋಸ್ಕರ. ಹಾಗಾಗಿ ಇದನ್ನು ನಾವು 2 ವಿಷಯಗಳನ್ನ, ಒಂದು ಹೇಗಾದರೂ ಮಾಡಿ ಕೆಲವು ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನ ಒಂದು ಮಟ್ಟಕ್ಕಾದರೂ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಾಂದರೆ ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತೀವಿ, ಹೋರಾಟ ಮಾಡ್ತಾ ಇರ್ತೀವಿ, ಅಷ್ಟೇ ಆಗ್ತದೆ. ಇನ್ನೊಂದು ಈ ಬಜೆಟ್ ಎಸ್ಟಿಮೇಟು, ರಿವೈಸ್ಡ್ ಎಸ್ಟಿಮೇಟು ಮತ್ತು ಆ್ಯಕ್ಚುವಲ್ಸ್ ಅನ್ನೋದು 2-3 ವರ್ಷ ಆದಮೇಲೆ ಗೊತ್ತಾಗ್ತದೆ. ಅದನ್ನು ಇಟ್ಕೊಂಡು ನಾವು ಡಿಮ್ಯಾಂಡ್ ಮಾಡಲಿಲ್ಲ ಸರ್ಕಾರದ ಹತ್ರ ಅಂತಂದರೆ
ನಾವು ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ವಾ ನಾವು ಕಾರಣಕ್ಕೆ ಬರೀ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೋಡಿ ವಿತ್ತೀಯ ಶಿಸ್ತನ್ನು ಪಾಲಿಸ್ತಾ ಇದೆ ಅಂದ್ಕೊಂಡು ಕಳೀತಾ ಇರ್ತೀವಿ. ಯೋಜನೆಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೀವಿ, ಬಟ್ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಆಗಿರಲ್ಲ. ಹಿಂಗಿರ್ತದೆ. ಈಗ ಭೀಮಾಶಂಕರ್ ಅವರು ರಿಟೈರ್ಡ್ IRS ಆಫೀಸರು. ಅವರು ತಮ್ಮ ಮುಂದೆ SCP TSPಗೆ ಸಂಬಂಧಪಟ್ಟಂತೆ ವಿವರವಾಗಿ ಒಂದು ಪ್ರೆಸೆಂಟೇಷನ್ನ ಮಂಡಿಸ್ತಾರೆ. ಏಕೆಂದರೆ SCP TSP ಬಗ್ಗೆ ಬಹಳ ಮುಖ್ಯವಾದ ಚರ್ಚೆಗಳು ನಡೀತಾ ಇದೆ. ಅದರಲ್ಲಿರೋ ಸಾಧಕ ಬಾಧಕಗಳು ಒಟ್ಟು ಒಳಗೊಂಡಂತೆ ನಿಮ್ಮ ಮುಂದೆ ಈಗ ಒಂದು ವಿವರವಾದ ಪ್ರೆಸೆಂಟೇಷನ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.